ओम विद्युद्दाम समप्रभां मृगपतिस्कन्दस्थितां भीषणां कन्याभिः करवालखेटविलसद्धस्ताभिरासेवितां हस्तैश्चक्रगदाशिखेटविशिकांश्चापं गुणं तर्जनीं बिभ्राणामनलात्मिकां शशिधरां दुर्गां त्रिनेत्रां भजे। श्री गुरुभ्यो नमः। हरि ओम। ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಲಾಭಕರ, ಸಮೃದ್ಧಿಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ನವರಾತ್ರಿ ವೈಭವ, ನವರಾತ್ರಿ ಹಬ್ಬದ ವಿಶೇಷಗಳು, ನವರಾತ್ರಿ ಅಂದ್ರೆ 9 ರಾತ್ರಿಗಳು ಹಾಗೂ ವಿಜಯದಶಮಿ 10 ದಿನಗಳ ಅದ್ಭುತವಾದಂತಹ ಶಕ್ತಿಯ ಒಂದು ಮಹಾ ಉತ್ಸವದ ವಿಚಾರದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಳ್ತೀನಿ. ಯಾರ ಮನೆಯಲ್ಲಿ ಶಾಂತಿ, ನೆಮ್ಮದಿ, ಯಾರ ಜೀವನದಲ್ಲಿ ಧೈರ್ಯ ಹಾಗೂ ಸಾಹಸ ಮತ್ತು ಜಯ, ಯಾರಿಗೆ ಕಷ್ಟಗಳು ನಿವಾರಣೆ ಆಗಬೇಕು, ತಾಯಿಯ ಆಶೀರ್ವಾದ ಯಾರಿಗೆ ಸಿಗಬೇಕು ಅಂತ ಪ್ರಾರ್ಥನೆ ಮಾಡಿದಿರೋ ಅಂಥವರಿಗೆ ಈ ಒಂದು ವಿಡಿಯೋ ಬಹಳ ವಿಶೇಷವಾದಂತ ಒಂದು ಅನುಕೂಲ ಪ್ರಾಪ್ತಿಯಾಗುತ್ತೆ. ಸಂಕಲ್ಪ ಬಹಳ ಮುಖ್ಯ. ನೀವೇನಾದ್ರೂ ಸಂಕಲ್ಪ ಮಾಡ್ಕೊಳ್ಳಿ. ನನಗೆ ಗಂಡು ಮಗು ಆಗಬೇಕು, ನನಗೆ ಮಕ್ಕಳಾಗಬೇಕು, ನಾನು ಮನೆ ಕಟ್ಟಬೇಕು, ನಾನು ಸೈಟ್ ಭೂಮಿ ತಗೊಳ್ಬೇಕು, ನಾನು ವ್ಯವಸಾಯ ಮಾಡಬೇಕು, ನಾನು ಒಳ್ಳೆ ಉದ್ಯೋಗ ಮಾಡಬೇಕು, ಹೀಗೆ ನನಗೆ ಒಳ್ಳೆ ಆರೋಗ್ಯ ಬೇಕು, ನನಗೆ ವಿವಾಹ ಆಗಬೇಕು, ಏನಾದರೂ ನಿಮ್ಮ ಒಂದು ಸಂಕಲ್ಪ ಇರಲಿ. ಅಷ್ಟು ಸಂಕಲ್ಪದಲ್ಲಿ ಯಾವ ಸಂಕಲ್ಪ ನಿಮಗೆ ನೀಡೆಡ್ ಇದೆಯೋ ಆ ಸಂಕಲ್ಪವನ್ನು ಮಾಡಿಕೊಂಡು ಇದನ್ನು ಮಾಡಿದ್ರೆ ಈ 9 ದಿನ ವ್ರತ ಬಹಳ ಅದ್ಭುತವಾದಂಥ ಫಲ ಸಿಗುತ್ತೆ. ಹಾಗಾದ್ರೆ ಈ 9 ನವರಾತ್ರಿಗಳು ಯಾವ ಯಾವ ದೇವತೆಗಳಿಗೆ ನಾವು ಸಮರ್ಪಣೆ ಮಾಡ್ತೇವೆ ಅಂತಂದ್ರೆ, ಅಂಬಿಕೆ ಅಂದ್ರೆ ಬಾಲಾ ತ್ರಿಪುರ ಸುಂದರಿ ಅನ್ನುವಂತಹ ದೇವತೆಗೆ ಅರ್ಪಣೆ ಮಾಡ್ತೀವಿ. ಅಂದ್ರೆ ದುರ್ಗಾ ದೇವಿಗೆ ಇದನ್ನ ಸಮರ್ಪಣೆ ಮಾಡ್ತೀವಿ ಈ ವ್ರತ. ಏನೇನು ಅಂದ್ರೆ, ನಿಮ್ಮ ಮನೆಯಲ್ಲಿ ಏನೇನು ಮಾಡ್ಬೋದು ಅಂದ್ರೆ, ಒಂದು ಕಲಶ ಇಟ್ಟು ಕಲಶ ಸ್ಥಾಪನೆ ಮಾಡ್ಬೋದು. 10 ದಿನಗಳು ಈ ಕಲಶವನ್ನ ಸ್ಥಾಪನೆ ಮಾಡ್ಬೋದು. ಅದನ್ನ ಘಟ ಸ್ಥಾಪನೆ, ಕಲಶ ಸ್ಥಾಪನೆ ಅಂತ ಹೇಳ್ತೀವಿ. ಅಂಕುರಾರ್ಪಣೆ ಅಂದ್ರೆ ಮೊಳಕೆ ಒಡೆಯುವಂತಹ ಧಾನ್ಯಗಳನ್ನ ನೀರಲ್ಲಿ ನೆನೆಸಿ ಮರಳಲ್ಲಿ ಅಥವಾ ಮಣ್ಣಲ್ಲಿ ಹಾಕಿ ಒಂದು ತಟ್ಟೆಯಲ್ಲಿಟ್ಟು ಅಥವಾ ಒಂದು ಬುಟ್ಟಿಯಲ್ಲಿಟ್ಟು ಅದಕ್ಕೆ ದಿನ ನೀರು ಚಿಮ್ಮಿಸ್ಕೊಂಡು ಘಟ ಸ್ಥಾಪನೆಯನ್ನ ಆದ ನಂತರ ಆ ಅಂಕುರಾರ್ಪಣೆಯನ್ನ ಮಾಡುವಂಥದ್ದು. ಇದು 2. ಅದು ಹೇಗೆ ಬೆಳೆಯುತ್ತೋ ನಮ್ಮ ಮನೆಯಲ್ಲಿ ಸಂತೋಷ ಆಗಿ ಬೆಳೆಯುತ್ತೆ. ನವದುರ್ಗಾ ಪೂಜೆಯನ್ನ ಮಾಡುವಂಥದ್ದು, ಉಪವಾಸ ಹಾಗೂ ವ್ರತವನ್ನ ಮಾಡುವಂಥದ್ದು, ದುರ್ಗಾ ಪೂಜೆಯನ್ನ ವಿಶೇಷವಾಗಿ ಮಾಡುವಂಥದ್ದು, ಕನ್ಯಾ ಪೂಜೆ ಹಾಗೂ ಸುವಾಸಿನಿ ಸುಮಂಗಲಿ ಪೂಜೆಯನ್ನು ಮಾಡುವಂಥದ್ದು, ನವರಾತ್ರಿ ಬೊಂಬೆಗಳನ್ನು ಇಡುವಂಥದ್ದು ಮತ್ತು ದಶಮಹಾವಿದ್ಯೆಯ ಸಾಧನೆಗಳನ್ನು ಮಾಡುವಂಥದ್ದು, 18 ಶಕ್ತಿ ಪೀಠಗಳನ್ನು ದರ್ಶನ ಮಾಡುವಂಥದ್ದು, ಇವೆಲ್ಲವೂ ಕೂಡ ನವರಾತ್ರಿಗಳಲ್ಲಿ ವಿಶೇಷ ಫಲ. ಹಾಗಾದರೆ 9 ದಿನ ಏನೇನು ಮಾಡಬೇಕು, ವಿಜಯದಶಮಿಗೆ ಏನು ಮಾಡಬೇಕು ಅನ್ನುವಂಥ ತಿಳಿಸ್ತೀವಿ. ಶಕ್ತಿ ಇರೋರು ಬೆಳಗ್ಗೆಯಿಂದ ಸಂಜೆವರೆಗೂ ಉಪವಾಸ ಇದ್ದು ಬೆಳಗ್ಗೆ ದೀಪವನ್ನು ಹಚ್ಚಿ ಪೂಜೆಯನ್ನು ಮಾಡಿ, ಸಂಜೆ ದೇವಸ್ಥಾನಕ್ಕೆ ಹೋಗಿ ಬಂದು ಕುಂಕುಮಾರ್ಚನೆಯನ್ನು ಮಾಡಿ ಮನೆಯಲ್ಲಿ ವಿಶೇಷವಾಗಿ ಮಾಡುವಂಥ ಪೂಜೆ. ಪ್ರತಿನಿತ್ಯ ಸಂಜೆನೆ ಪೂಜೆ ಮಾಡಬೇಕು. ಪೂಜೆ ಆದ ನಂತರನೇ ನೀವು ಆಹಾರವನ್ನು ಸೇವಿಸಬೇಕು. ಇದು ಉಪವಾಸದ ಕರ್ತವ್ಯ. ಉಪವಾಸ ಮಾಡೋಕ್ಕಾಗಲಿಲ್ಲ ಅಂದ್ರೆ 10 ದಿನನೂ ಈರುಳ್ಳಿ, ಬೆಳ್ಳುಳ್ಳಿ, ಮಾಂಸಾಹಾರವನ್ನು ಬಿಟ್ಟು ಸಾತ್ವಿಕ ಆಹಾರವನ್ನು ಸ್ವೀಕಾರ ಮಾಡಿಕೊಂಡು ಕೂಡ ಸಂಜೆ ಪೂಜೆ ಮಾಡಬಹುದು. ನಿಮ್ಮ ಆರೋಗ್ಯದ ಅನುಸಾರವಾಗಿ ಮಾಡಿ. ಮೊದಲನೇ ದಿನ ಶ್ಲೋಕ ಬರುತ್ತೆ. ಪ್ರಥಮಂ ಶೈಲಪುತ್ರೀ ಚ ದ್ವಿತೀಯಂ ಬ್ರಹ್ಮಚಾರಿಣಿ ತೃತೀಯಂ ಚಂದ್ರಘಂಟೇತಿ ಕೂಷ್ಮಾಂಡೇತಿ ಚತುರ್ಥಕಂ ಪಂಚಮಂ ಸ್ಕಂದಮಾತೀತಿ ಷಷ್ಠಂ ಕಾತ್ಯಾಯನೇತಿ ಚ ಸಪ್ತಮಂ ಕಾಳರಾತ್ರಿಶ್ಚ ಮಹಾಗೌರೀತಿ ಚಾಷ್ಟಮಂ ನವಮಂ ಸಿದ್ಧಿಧಾತ್ರೀ ಚ ನವದುರ್ಗಾಃ ಪ್ರಕೀರ್ತಿತಾಃ. 9 ದುರ್ಗೆಯರ ಹೆಸರು ಏನೇನು? ಮೊದಲನೇ ದಿನ 22ನೇ ತಾರೀಕು, ಸೆಪ್ಟೆಂಬರ್ 22ನೇ ತಾರೀಕು ಸೋಮವಾರ, ಬಿಳಿಯ ವಸ್ತ್ರವನ್ನು ಧಾರಣೆ ಮಾಡಿಕೊಂಡು, ಬಿಳಿಯ ಬಟ್ಟೆಯನ್ನು ಧಾರಣೆ ಮಾಡಿಕೊಂಡು ನೀವು ಶೈಲಪುತ್ರಿ ದೇವಿಯೈ ನಮಃ ಅಂತ ಹೇಳಿ ನೀವು ಮನೆಯಲ್ಲಿ ಪೂಜೆ ಮಾಡಬೇಕು. ಶಕ್ತಿ ಹಾಗೂ ಅಂದ್ರೆ ನಿಮ್ಮ ದೇಹದಲ್ಲಿ ಶಕ್ತಿ, ಮನೆಯಲ್ಲಿ ಶಕ್ತಿ, ಮನೆಯ ಮನುಷ್ಯರಲ್ಲಿ ಶಕ್ತಿ ವೃದ್ಧಿ ಆಗಕ್ಕೆ, ಶುಭ ಕಾರ್ಯಗಳು ಪ್ರಾರಂಭ ಆಗೋದಕ್ಕೆ ಮೊದಲನೇ ದಿನ ಶೈಲಪುತ್ರಿ ದೇವಿಯನ್ನು ಆರಾಧನೆ ಮಾಡೋದ್ರಿಂದ, ಬಿಳಿ ವಸ್ತ್ರವನ್ನು ಧಾರಣೆ ಮಾಡಿಕೊಂಡು ಆರಾಧನೆ ಮಾಡೋದ್ರಿಂದ ನಿಮ್ಮ ಮನೆಯವರಿಗೆ, ನಿಮಗೆ, ನಿಮ್ಮ ಮನೆಗೆ ಶಕ್ತಿ ಅನ್ನೋದು ವೃದ್ಧಿ ಆಗುತ್ತೆ, ಶುಭ ಕಾರ್ಯ ಪ್ರಾರಂಭ ಆಗುತ್ತೆ. 2ನೇ ದಿನ ದ್ವಿತೀಯಂ ಬ್ರಹ್ಮಚಾರಿಣಿ, 2ನೇ ದಿನ 23ನೇ ತಾರೀಕು ಸೆಪ್ಟೆಂಬರ್ ಮಂಗಳವಾರ,
ಕೆಂಪು ವಸ್ತ್ರವನ್ನ ಧಾರಣೆ ಮಾಡಿಕೊಂಡು ಬ್ರಹ್ಮಚಾರಿಣಿ ಅನ್ನುವಂತಹ ದೇವಿಗೆ ಪೂಜೆ ಮಾಡಿ, ಒಂದು ಕನ್ಯೆಗೆ ಪಾದ ಪೂಜೆಯನ್ನು ಮಾಡಿ, ಕನ್ಯೆಗೆ ಬೇಕಾದಂತಹ ಒಂದು ಲಂಗ ದಾವಣಿ ವಸ್ತ್ರವನ್ನ ಕೊಡುವಂಥದ್ದು. ಏನಕ್ಕೆ ಮಾಡಬೇಕು ಅಂದ್ರೆ ನಿಮಗೆ, ನಿಮ್ಮ ಮನೆಯವರಿಗೆಲ್ಲರಿಗೂ ಭಕ್ತಿ ಅಭಿವೃದ್ಧಿ ಆಗಲಿ, ವಿವಾಹ, ಗೃಹ ಪ್ರವೇಶ ಇತ್ಯಾದಿ ಶುಭ ಕಾರ್ಯಗಳು ನಡೀಲಿ ಅಂತ ಸಂಕಲ್ಪ ಮಾಡ್ಕೋಬೇಕು. 2ನೇ ದಿನ. 3ನೇದು ತೃತೀಯಂ ಚಂದ್ರ ಘಂಟೇತಿ ಅಂದ್ರೆ 24ನೇ ತಾರೀಕು ಸೆಪ್ಟೆಂಬರು, ಅವತ್ತು ವಿಶೇಷವಾಗಿ ಬುಧವಾರ ದಿನ. ಅವತ್ತಿನ ದಿನ ಚಂದ್ರ ಘಂಟೆ ಅನ್ನುವಂತಹ ದೇವಿನ ಪೂಜೆ ಮಾಡುವಂಥದ್ದು. ಧೈರ್ಯ, ಎಲ್ಲರಿಗೂ ಧೈರ್ಯ ವೃದ್ಧಿ ಆಗಬೇಕು ಮನೆಯವರೆಲ್ಲರಿಗೂ, ಹಾಗೂ ಐಶ್ವರ್ಯ ವೃದ್ಧಿ ಆಗಬೇಕು ಅಂತ ಮಾಡುವಂಥದ್ದು. ಐಶ್ವರ್ಯ ಹಾಗೂ ಧೈರ್ಯದ ಸಂಕಲ್ಪ 3ನೇ ದಿನ ಮಾಡಿಕೊಳ್ಳುವಂಥದ್ದು. 4ನೇ ದಿನ ಗುರುವಾರ 25ನೇ ತಾರೀಕು ಸೆಪ್ಟೆಂಬರ್, ಕೂಷ್ಮಾಂಡೇತಿ ಚತುರ್ಥಕಂ ಅಂದ್ರೆ ಈ ಬ್ರಹ್ಮಾಂಡ ಸೃಷ್ಟಿಯಾದಂತ ಒಂದು ಶಕ್ತಿ ಯಾರಂದ್ರೆ ಕೂಷ್ಮಾಂಡಿನಿ ಅಂತೀವಿ. ಕೂಷ್ಮಾಂಡ ದೇವಿಯಿಂದನೇ ಈ ಬ್ರಹ್ಮಾಂಡ ಸೃಷ್ಟಿಯಾಗಿದೆ. ಅವತ್ತಿನ ದಿನ ವಿಶೇಷವಾಗಿ ಅಮ್ಮನವರಿಗೆ ಕೂಷ್ಮಾಂಡಾಯೈ ನಮಃ ಅಂತ ಸಂಕಲ್ಪ ಮಾಡಿಕೊಂಡು ನಿಮ್ಮ ಸರ್ವ ಕಂಟಕಗಳು, ಪ್ರಾಣಗಂಡ ಇರುತ್ತಲ್ಲ, ಅಂದ್ರೆ ಅಲ್ಪಾಯುಷ್ಯ ತಿರೋಗೋದು ಅಥವಾ ಪ್ರಾಣಗಂಡಗಳಿರೋದು, ಗಾಡಿಲಿ ಆಕ್ಸಿಡೆಂಟ್ ಆಗೋದು, ಕಾರಲ್ಲಿ ಆಕ್ಸಿಡೆಂಟ್ ಆಗೋದು, ಬೀಳೋದು, ಮೂಳೆ ಮುರಿದೋಗೋದು, ಈ ತರದ ಸಮಸ್ಯೆಗಳಾಗ್ತಾ ಇದ್ರೆ ಅಂಥವ್ರು ಅವತ್ತಿನ ದಿನ ಸಂಕಲ್ಪ ಮಾಡ್ಕೊಂಡು ಕೂಷ್ಮಾಂಡಿನ್ಯೈ ನಮಃ ಅಂತೇಳಿ ಪ್ರಾರ್ಥನೆ ಮಾಡಿ ಪೂಜೆ ಮಾಡುವಂಥದ್ದು. 5ನೇದು ಪಂಚಮಂ ಸ್ಕಂದಮಾತೀತಿ ಅಂದ್ರೆ 25ನೇ ತಾರೀಕು 26ನೇ ತಾರೀಕು ವಿಶೇಷವಾಗಿ ನೋಡಿ, ಅವತ್ತು ಹಸಿರು ಬಣ್ಣವನ್ನ ನೀವು ಧಾರಣೆ ಮಾಡಿಕೊಂಡು, ಚಂದ್ರಗಂಟಿಗೆ ನೀವು 3ನೇ ದಿನ ಗಾಢ ನೀಲಿ ಬಣ್ಣ, 4ನೇ ದಿನ ಅರಿಶಿಣದ ಬಣ್ಣದ ವಸ್ತ್ರಗಳನ್ನು ಹಾಕೊಂಡು ಪೂಜೆ ಮಾಡಬೇಕು. 5ನೇ ದಿನ ಹಸಿರು ಬಣ್ಣವನ್ನು ಹಾಕೊಂಡು ಪೂಜೆ ಮಾಡಬೇಕು. 25ನೇ ತಾರೀಕು ಹಾಗೂ 26ನೇ ತಾರೀಕು 2 ದಿನಾನೂ ಕೂಡ ಪಂಚಮಿ ಇರೋದ್ರಿಂದ ಅವತ್ತು ಸ್ಕಂದಮಾತೆ ಅಂತಂದ್ರೆ ಸುಬ್ರಹ್ಮಣ್ಯನ ಒಂದು ಜನನಿ. ಅವತ್ತು ಯುದ್ಧವನ್ನ ಗೆಲ್ಲಬೇಕು. ಪ್ರತಿನಿತ್ಯ ಮನುಷ್ಯ ಯುದ್ಧ ಮಾಡ್ತಿರ್ತಾನೆ. ಯುದ್ಧವನ್ನ ಗೆಲ್ಲುವಂತಹ ಒಂದು ದಿನ ಅವತ್ತಿನ ದಿನ. ಸ್ಕಂದಮಾತಾಯೈ ನಮಃ ಅಂತ ಪೂಜೆ ಮಾಡೋದ್ರಿಂದ ಪ್ರತಿಯೊಂದು ವಿಚಾರದಲ್ಲೂ, ಕೆಲಸದಲ್ಲಿ, ಬಿಸ್ನೆಸ್ ಅಲ್ಲಿ ಎಲ್ಲದರಲ್ಲೂ ಸಕ್ಸಸ್ ಆಗಿ, ಶತ್ರುಗಳು ಸಂಹಾರವಾಗಿ ಒಳ್ಳೆಯ ಅಭಿವೃದ್ಧಿ ಅನ್ನುವಂಥದ್ದು ನಿಮ್ಗಾಗುತ್ತೆ. ಅವತ್ತು ಹಸಿರು ಬಣ್ಣವನ್ನು ಹಾಕೊಂಡು ಪೂಜೆ ಮಾಡಬೇಕು. 6ನೇದು ಷಷ್ಠಂ ಕಾತ್ಯಾಯನೀತಿ ಚ ಅಂದ್ರೆ 27ನೇ ತಾರೀಕು ಸೆಪ್ಟೆಂಬರು, ಷಷ್ಠಿ. ಅವತ್ತು ಯುದ್ಧ ದೇವತೆ, ಯಾವುದೇ ತರದ ಒಂದು ಬಾಧೆಗಳು, ನೋವು, ದುಃಖ ಏನೇ ಇದ್ರೂ ಕೂಡ ಕಾತ್ಯಾಯನನ್ನ ಆರಾಧನೆ ಮಾಡೋದು. ಅದರಲ್ಲೂ ಹೆಣ್ಣು ಮಕ್ಕಳಿಗೆ ವಿವಾಹ ಬೇಗ ಆಗಬೇಕು ಅಂತಂದ್ರೆ ಕಾತ್ಯಾಯನಿ ನಮಃ ಅಂತ ಸಂಕಲ್ಪ ಮಾಡಿ ಅವತ್ತು ಹೊಗೆ ಬಣ್ಣ ಅಂದ್ರೆ ಆಶ್ ಕಲರ್, ಗ್ರೇ ಕಲರ್ ವಸ್ತ್ರಗಳನ್ನು ಹಾಕೊಂಡು ಅಮ್ಮನವರಿಗೆ ಪೂಜೆ ಮಾಡುವಂಥದ್ದು. ಸಪ್ತಮಂ ಕಾಳರಾತ್ರಿಶ್ಚ 28ನೇ ತಾರೀಕು ಸೆಪ್ಟೆಂಬರ್ ತಿಂಗಳು ಕಿತ್ತಳೆ ಬಣ್ಣವನ್ನ ಹಾಕೊಂಡು ರಾಕ್ಷಸ ಸಂಹಾರಿ. ಕಾಳರಾತ್ರಿ ಅಂದ್ರೆ ರಾಕ್ಷಸ ಸಂಹಾರಿ, ಭಯಾನಕ ದೇವತೆ ಅವತ್ತು. ರಾಕ್ಷಸ ಸಂಹಾರಿ ಅಂದ್ರೆ ನಮ್ಮಲ್ಲಿರ್ತಕ್ಕಂಥ ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮಾತ್ಸರ್ಯ ಆಗುವಂತ ಹರಿಷಡ್ ವರ್ಗಗಳನ್ನು ನಿವಾರಣೆ ಮಾಡಿ ದೇಹ ಮತ್ತು ಆತ್ಮವನ್ನ ಶುದ್ಧಿ ಮಾಡುವಂತ ತಾಯಿ. ಅವತ್ತು ನೀವು ಕಾಳರಾತ್ರಿಯೈ ನಮಃ ಅಂತೇಳಿ ಸಂಕಲ್ಪ ಮಾಡಿ ಪೂಜೆ ಮಾಡುವಂಥದ್ದು. ಇನ್ನು ಮಹಾಗೌರೀತಿ ಚಾಷ್ಟಮಂ 29ನೇ ತಾರೀಕು ಸೆಪ್ಟೆಂಬರ್ ತಿಂಗಳು ಅಷ್ಟಮಿ. ಅವತ್ತು ಮಹಾಗೌರಿ ಎನ್ನುವಂತ ದೇವಿಯನ್ನು ಆರಾಧನೆ ಮಾಡಬೇಕು. ಮಹಾಗೌರಿ ಅಂದ್ರೆ ಶುದ್ಧಿ ಹಾಗೂ ನೆಮ್ಮದಿಯ ಜೀವನವನ್ನ ನಮಗೆ ಸಿಗಬೇಕು. ಯಾರ ದೃಷ್ಟಿನೂ ನಮ್ಮ ಮನೆ ಮೇಲೆ, ನಮ್ಮ ಮನೆಯ ಕುಟುಂಬದ ಸದಸ್ಯರ ಮೇಲೆ ಬೀಳಬಾರದಂತ ನೀವು ಮಹಾಗೌರಿಯೈ ನಮಃ ಅಂತ ಪೂಜೆ ಮಾಡುವಂಥದ್ದು, ಸಂಕಲ್ಪ ಮಾಡುವಂಥದ್ದು. ಇನ್ನು 30ನೇ ತಾರೀಕು ಸೆಪ್ಟೆಂಬರ್ 30ನೇ ತಾರೀಕು ಮತ್ತೆ 1ನೇ ತಾರೀಕು 2 ದಿನಾನೂ ಕೂಡ ನವಮಂ ಸಿದ್ಧಿದಾತ್ರಿ ಚ. ಸಿದ್ಧಿದಾತ್ರಿ ಅಂದ್ರೆ ಜಯ ಹಾಗೂ ಶಕ್ತಿ, ಸಕ್ಸಸ್ ಹಾಗೂ ಎನರ್ಜಿ ಎರಡೂ ಕೂಡ ನಮ್ಗೆ ಸಿಗುತ್ತೆ. ಅವತ್ತು ಮಹಾನವಮಿ ಗುಲಾಬಿ ವಸ್ತ್ರದ ಒಂದು ಧಾರಣೆಯನ್ನ ಮಾಡಿಕೊಂಡು, ಗುಲಾಬಿ ಬಣ್ಣದ ವಸ್ತ್ರವನ್ನು ಧಾರಣೆ ಮಾಡಿಕೊಂಡು ನೀವು ಸಿದ್ಧಿದಾತ್ರಿಯೈ ನಮಃ ಅಂತೇಳಿ ಸಂಕಲ್ಪ ಮಾಡಿ ಪೂಜೆ ಮಾಡುವಂಥದ್ದು. ನವರಾತ್ರಿ ದಿನ ಬಹಳ ವಿಶೇಷ. ಇನ್ನು ಅಕ್ಟೋಬರ್ 2ನೇ ತಾರೀಕು 2025 ಅಕ್ಟೋಬರ್ 2 ಅವತ್ತು ವಿಜಯದಶಮಿ. ವಿಜಯವನ್ನ ಆಚರಣೆ ಮಾಡಬಹುದು. ರಾಕ್ಷಸ ಸಂಹಾರ ಮಾಡಿ ಆ ದುರ್ಗಾದೇವಿ ಸಮಸ್ತ ಭಕ್ತ ಕೋಟಿಗಳಿಗೆ ಒಳ್ಳೆ ಫಲವನ್ನ ಮಾಡಿ ಜೀವನವನ್ನ ಮಾಡುವಂತಹ ಯೋಗವನ್ನ ಕೊಟ್ಟಿದ್ದಕ್ಕೆ ಒಂದು ವಿಜಯದ ಸಂಕೇತವಾಗಿ ನಾವು ಸಂತೋಷವಾಗಿ ವಿಜಯದ ಆಚರಣೆ ಮಾಡಿಕೊಳ್ಳುವಂಥದ್ದು. ಅವತ್ತು ಬಿಳಿ ಬಣ್ಣ ಹಾಗೂ ಇನ್ನಿತರ 2 ಬಣ್ಣಗಳನ್ನು ಯಾವುದನ್ನು ಸೇರಿಸ್ಕೊಂಡು ಆ ವಸ್ತ್ರವನ್ನು ಹಾಕೊಂಡು
ವಿಜಯದಶಮಿ ದಿನ ಆಚರಣೆ ಮಾಡುವಂಥದ್ದು ಬಹಳ ವಿಶೇಷ. ಅವತ್ತಿನ ದಿನ ಆ ಕಲಶ ಸ್ಥಾಪನೆಯನ್ನು ವಿಸರ್ಜನೆ ಮಾಡುವಂಥದ್ದು. ಇಷ್ಟೂ ದಿನಗಳ ಪೂಜೆ ಏನೇನು ನೈವೇದ್ಯ ಮಾಡ್ಬೋದು? ಸಿಹಿ ಪದಾರ್ಥಗಳು, ಮನೆಯಲ್ಲೇ ಮಾಡಿದಂಥ ಸಿಹಿ ಪದಾರ್ಥಗಳು, ಮತ್ತು ಅರಿಶಿಣದ ಅನ್ನ, ಚಿತ್ರಾನ್ನ, ಮೊಸರನ್ನ, ದಧ್ಯಾನ್ನ, ಗುಡಾನ್ನ ಅಂದರೆ ಬೆಲ್ಲದನ್ನ, ಪೊಂಗಲ್ಲು, ಶಾಲ್ಯಾನ್ನ ಅಂದರೆ ಕಲ್ಸಕ್ಕರೆ ಅನ್ನ, ಕೊಬ್ಬರಿ ಅನ್ನ, ಎಳ್ಳನ್ನ, ಹಣ್ಣುಗಳು, ಮತ್ತು ವಿಶೇಷವಾಗಿ ಡ್ರೈ ಫ್ರೂಟ್ಸು. ಮತ್ತು ಈ ಥರದ ನೈವೇದ್ಯಗಳಲ್ಲಿ ಯಾವುದೂ ಸಿಕ್ಕಿಲ್ಲ ಅಂತಂದರೆ ನೀವು ಕಲ್ಸಕ್ಕರೆ ನೈವೇದ್ಯ ಮಾಡುವಂಥದ್ದು. ಆಮೇಲೆ ಮನೆಯಲ್ಲೇ ಸಿಹಿ, ಕೋಡುಬೇಳೆ, ಚಕ್ಲಿ, ಈ ಥರ ಖಾರ, ಮತ್ತು ಕಾಜು ಬರ್ಫಿ ಅಥವಾ ಕೋಕೋನಟ್ ಬರ್ಫಿ ಅಂದರೆ ಕೊಬ್ಬರಿ ಬರ್ಫಿ ಈ ಥರದ್ದು ಮಾಡಿ ಮನೆಯಲ್ಲೇ ನೀವು ಶುದ್ಧವಾಗಿ ಮಾಡಿ ನೈವೇದ್ಯ, ಪ್ರತಿ ಒಂದೊಂದು ದಿನ ನೈವೇದ್ಯ ಮಾಡೋದು, ಆ ನೈವೇದ್ಯವನ್ನು ಸ್ವೀಕಾರ ಮಾಡೋದು ಮಾಡ್ಬೋದು. ಈ ನವರಾತ್ರಿಗಳಲ್ಲಿ ನೀವೇನೇ ಮಾಡಿದ್ರು ಜಯ, ಶಕ್ತಿ, ಸಕ್ಸಸ್. 9-10 ದಿನಗಳು ಕೂಡ ಏನೇ ಶುಭ ಕಾರ್ಯ ಮಾಡಿ, ಇದಕ್ಕೆ ರಾಹು ಕಾಲ, ಯಮಗಂಡ ಕಾಲ, ಯಾವ ಕಾಲನೂ ಅಪ್ಲೈ ಆಗಲ್ಲ. ವಿಶೇಷವಾದಂಥ ದಿನಗಳಾದ್ದರಿಂದ ಈ ಸಂದರ್ಭದಲ್ಲಿ ಮದುವೆ, ಗೃಹ ಪ್ರವೇಶ, ಭೂಮಿ ಪೂಜೆ, ಬಾಡಿಗೆ ಮನೆಗೆ ಶಿಫ್ಟ್ ಆಗೋದು, ಅಥವಾ ಮನೆಯಲ್ಲಿ ಒಂದು ಶುಭ ಕಾರ್ಯ ಮಾಡುವಂಥದ್ದು, ಏನೇ ಮಾಡಿದ್ರು ಕೂಡ ಅದ್ಭುತವಾದ 10 ದಿನಗಳಿದ್ದರಿಂದ ಯಾವ ಸಂದೇಹ ಬೇಡ. ಯಾವತ್ತು ಬೇಕಾದರೂ ನೀವು ಆರಾಧನೆ ಮಾಡ್ಬೋದು. ನಿಮಗೆ ಅನುಕೂಲ ಆಯಿತು ಅಂತಂದರೆ ಶಕ್ತಿ ಪೀಠಗಳನ್ನು ದರ್ಶನ ಮಾಡಿ. ನಮ್ಮ ಕರ್ನಾಟಕದಲ್ಲಿ ಮೈಸೂರು ಚಾಮುಂಡೇಶ್ವರಿ ಶಕ್ತಿಪೀಠ ದರ್ಶನ ಮಾಡಿ. ಕರ್ನಾಟಕದಲ್ಲೇ ನಿಮಗೆ ಕಟೀಲು ದುರ್ಗಾ ಪರಮೇಶ್ವರಿ ಇದೆ, ಪೊಳಲಿ ರಾಜರಾಜೇಶ್ವರಿ ಇದೆ, ಹೊಸನಾಡು ಅನ್ನಪೂರ್ಣೇಶ್ವರಿ, ದುರ್ಗಾ ಪರಮೇಶ್ವರಿ, ಮತ್ತೆ ಕಮಲಶಿಲೆ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ, ಮಂದಾರತಿ ದುರ್ಗಾ ಪರಮೇಶ್ವರಿ, ವಿಶೇಷವಾಗಿ ಕೊಲ್ಲೂರು ಮೂಕಾಂಬಿಕೆ, ಹೊರನಾಡು ಅನ್ನಪೂರ್ಣೇಶ್ವರಿ, ಹೀಗೆ ಶಕ್ತಿ ದೇವತೆಗಳು ಶಕ್ತಿಪೀಠ ಒಂದು ಮೈಸೂರು ಚಾಮುಂಡೇಶ್ವರಿ, ತಮಿಳುನಾಡಲ್ಲಿ ಇರತಕ್ಕಂಥ ಮಧುರೈ ಮೀನಾಕ್ಷಿ, ಮತ್ತೆ ಕಂಚಿ ಕಾಮಾಕ್ಷಿ, ಆಂಧ್ರದಲ್ಲಿರತಕ್ಕಂಥ ಅಲಂಪುರ ಜೋಗಲಾಂಬ, ವಿಜಯವಾಡ ಕನಕದುರ್ಗಮ್ಮ, ಮತ್ತೆ ವಿಶೇಷವಾದಂತಹ ವೈಷ್ಣವಿ ದೇವಿ, ಕಾಶಿ ವಿಶಾಲಾಕ್ಷಿ, ಹೀಗೆ ಶಕ್ತಿ ಪೀಠಗಳನ್ನು, ಅಮ್ಮನವರುಗಳನ್ನು ದರ್ಶನ ಎಲ್ಲಿ ಸಾಧ್ಯ ಆಗುತ್ತೋ ದರ್ಶನ ಮಾಡಿ, ಶಕ್ತಿ ಕೇಂದ್ರಗಳನ್ನು ದರ್ಶನ ಮಾಡೋದ್ರಿಂದ ಆ ಎಲ್ಲ ಕಷ್ಟಗಳು, ಕೆಟ್ಟದ್ದೆಲ್ಲವೂ ದೂರ ಆಗುತ್ತೆ. ಅದರ ಆಶೀರ್ವಾದ, ಅನುಗ್ರಹ ನಿಮಗೆ ಖಂಡಿತವಾಗ್ಲೂ ಸಿಗುತ್ತೆ. ಶ್ರದ್ಧೆ ಬಹಳ ಮುಖ್ಯ, ಸಂಕಲ್ಪ ಬಹಳ ಮುಖ್ಯ. ಏನಕ್ಕೆ ಮಾಡ್ತಾ ಇದೆ ಅಂತ ಸಂಕಲ್ಪ ಮಾಡ್ಕೊಂಡು ಮಾಡಿ. ಖಂಡಿತವಾಗ್ಲೂ ನವರಾತ್ರಿಯಲ್ಲಿ ವಿಶೇಷವಾದಂಥ ಫಲ ನಿಮಗೆ ವೃದ್ಧಿಯಾಗಿ ವಿಜಯದಶಮಿ ದಿನ ನೀವು ವಿಜಯವನ್ನು ಪಡ್ಕೊಂಡು, ವಿಜಯದಶಮಿ ನಂತರದ ದಿನದಿಂದ ಸುಖ, ಸಂತೋಷ, ನೆಮ್ಮದಿ, ಸಮೃದ್ಧಿ ಎಲ್ಲ ಯೋಗ ಫಲಗಳು ನಿಮಗೆ ಸಿಗುತ್ತೆ. ಈ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳೇನಾದರೂ ಮಾಸಿಕ ಕರೆ ಆಗಿದ್ರೆ ಮಾತ್ರ ಖಂಡಿತ ಮಾಡಕ್ಕೆ ಹೋಗ್ಬೇಡಿ. ನಿಮ್ಮ ಮಗಳ ಕೈಯಲ್ಲೋ, ತಾಯಿ ಕೈಯಲ್ಲೋ, ಗಂಡನ ಕೈಯಲ್ಲೋ, ಯಾರ ಕೈಯಲ್ಲಾದರೂ ಮಾಡಿಸ್ಬೋದು. ಮತ್ತೆ ವಿಶೇಷವಾಗಿ ಈ ಸಮಯದಲ್ಲಿ ಬಸರಿ ದಿನ ಮಾಡ್ಬೋದು ಅಂದರೆ ಖಂಡಿತ ಮಾಡ್ಬೋದು. ಪ್ರೆಗ್ನೆಂಟ್ ಲೇಡೀಸ್ ಮಾಡ್ಬೋದು, ಬಾಣಂತಿಯರು ಮಾಡ್ಬೋದು. ಮಾಡ್ಬೇಕಾದ್ರೆ ಉಪವಾಸ ಇರಬೇಡಿ ಅಷ್ಟೇ. ಪ್ರೆಗ್ನೆಂಟ್ ಲೇಡೀಸು, ಬಾಣಂತಿಯರು ಶ್ರದ್ಧೆಯಿಂದ ನೀವು ಆಹಾರವನ್ನು ಸೇವಿಸ್ಕೊಂಡೇ ನೀವು ಮಾಡ್ಬೋದು. ಸಾಧ್ಯವಾದವರು ಮಾತ್ರ ಉಪವಾಸ ಮಾಡಿ. ಆ ತಾಯಿಯ ಆಶೀರ್ವಾದ, ಆಮೇಲೆ ದೇವಸ್ಥಾನಗಳಲ್ಲಿ ದರ್ಶನ ಮಾಡುವಂಥದ್ದು, ಪ್ರತಿನಿತ್ಯ ಒಂದೊಂದು ಅಲಂಕಾರ ಮಾಡ್ತಾರೆ, ಅಲಂಕಾರ ದರ್ಶನ ಮಾಡುವಂಥದ್ದು. ಸಾಧ್ಯವಾದರೆ 10 ದಿನ ಬೆಳಗ್ಗೆ ಹಾಲನ್ನು ತೊಗೊಂಡೋಗ್ಕೊಡಿ ಅಮ್ಮನವ್ರಿಗೆ ಅಭಿಷೇಕ ಮಾಡೋದಕ್ಕೆ, ಅರಿಶಿಣ ಕುಂಕುಮವನ್ನು ತೊಗೊಂಡೋಗ್ಕೊಡಿ ಅದನ್ನು ಅರ್ಚನೆ ಮಾಡೋದಕ್ಕೆ, ಮತ್ತೆ ಅಲಂಕಾರ ಮಾಡೋದಕ್ಕೆ. ಎಲ್ಲ ಫಲವು ನಿಮಗೆ ವಿಶೇಷವಾಗಿ ಸಿಗುತ್ತೆ. ನವರಾತ್ರಿಗಳಲ್ಲೇ ಚಂಡಿಕಾ ಮಹಾಯಾಗಗಳನ್ನು ಕೂಡ ಮಾಡುವಂಥದ್ದು. ಹಾಗಾಗಿ ಆ ಚಂಡಿಕಾ ಮಹಾಯಾಗಗಳಿಗೂ ಕೂಡ ನೀವು ಪಾಲ್ಗೊಳ್ಳೋದ್ರಿಂದ ವಿಶೇಷವಾದ ಫಲ ಅನ್ನುವಂಥದ್ದು ವೃದ್ಧಿ ಆಗುತ್ತೆ. ಓವರಾಲ್ ನೋಡಿದಾಗ ನವರಾತ್ರಿ ವಿಜಯದಶಮಿ ಅನ್ನುವಂಥದ್ದು ದೊಡ್ಡ ಹಬ್ಬ, 10 ದಿನಗಳ ಸುದೀರ್ಘವಾದ ಹಬ್ಬ. ಇದನ್ನು ಆಚರಣೆ ಮಾಡಿ ಸಂತೋಷ, ಸಡಗರ, ಸಂಭ್ರಮ ನಿಮ್ಮ ಮನೆಯಲ್ಲಿ ತುಂಬಿ ತುಳುಕಲಿ, ಶುಭ ಕಾರ್ಯಗಳಾಗಲಿ. ಖಂಡಿತವಾಗ್ಲೂ ನಾನು ಕೂಡ ತುಂಬ ಖುಷಿ ಪಡ್ತೇನೆ. ಈ ಸಂದರ್ಭದಲ್ಲಿ ಈ ನವರಾತ್ರಿ ಮತ್ತು ವಿಜಯದಶಮಿ ನಾನು ಮಾಡುವಂತಹ ಪೂಜೆಯ ಫಲಗಳು ಕೂಡ ನಿಮ್ಗೆ ಸಿಗಲಿ ಅಂತ ಪ್ರತಿನಿತ್ಯ ಪ್ರಾರ್ಥನೆ ಮಾಡ್ಕೊತೀನಿ. ಇದಕ್ಕೆ 12 ರಾಶಿಗಳವರು ಮಾಡ್ಬೋದು, 27 ನಕ್ಷತ್ರದವರು ಮಾಡ್ಬೋದು. ಯಾರಿಗೂ ಯಾವುದೇ ಥರದ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇಲ್ಲ. ಪ್ರತಿಯೊಬ್ಬರೂ ಮಾಡಬೇಕಾಗ್ತಕ್ಕಂಥ ವ್ರತ ಪೂಜೆ ಖಂಡಿತ ಮಾಡಿ, ಒಳ್ಳೇದಾಗುತ್ತೆ. ಸಂತೋಷದ ಜೀವನದಲ್ಲಿ ಪ್ರಾಪ್ತಿಯಾಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ನವರಾತ್ರಿ ವೈಭವ ವಿಶೇಷವಾದ ಸಂಚಿಕೆ ನೋಡಿದ್ರಲ್ಲ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿ ಆಶೀರ್ವಾದ, ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.